ಮೋರಟಗಿ ಗ್ರಾಮದಲ್ಲಿ ಒಂದು ದುರ್ಘಟನೆ. ನಿನ್ನೆ ರಾತ್ರಿ ಗುಡುಗು ಮಳೆ ಪರಿಣಾಮವಾಗಿ ಮನೆದ ಏನು ಬಿದ್ದು ಅದು ವಿಶೇಷವಾಗಿ ಏನಾಗಿದೆ ಅಂದರೆ ಮಣ್ಣಿನ ಒಂದು ಕಟ್ಟಿಗೆ ಮಣ್ಣಿನಿರುವುದರಿಂದ ಅದು ಬಿದ್ದು ಇವತ್ತು ಒಂದು ಕುಟುಂಬ, ತಾಯಿ ತಂದೆ ಇಬ್ಬರು ಮಕ್ಕಳು ಈ ಒಂದು ದುರ್ಘಟನೆಯಲ್ಲಿ ಒಂದು ದಿವಸ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಮಗು ತಮ್ಮ ಅಜ್ಜಿ ಮನೆಯಲ್ಲಿತ್ತು. ಆ ಗಂಡು ಮಗು, ಆ ಗಂಡು ಮಗು ಇವತ್ತು ಉಳ್ಕೊಂಡಿದೆ. ಈ ದುರ್ಘಟನೆ ಆಗಬಾರ್ದಾಗಿತ್ತು. ಭಾಳ ಒಂದು ಅನ್ಯಾಯ ಇವತ್ತೊಂದು ದಿವಸ ಆ ಕುಟುಂಬಕ್ಕಾಗಿದೆ. ಇದು ಬೇರೆ ಯಾರಿಗೂ ಕೂಡ ಬೆಳಗಿನ ಜಾವ ತನಕ ಗೊತ್ತೂ ಆಗಿಲ್ಲ. ಬೆಳಗ್ಗೆ ರಾತ್ರಿ ಯಾರಿಗೂ ಕೂಡ ಗೊತ್ತಾಗಿದ್ದರೆ ಒಂದು ಸ್ವಲ್ಪ ಏನಾದರೂ ಮಾಡಬಹುದಾಗಿತ್ತೇನೋ, ಆದರೆ ಯಾರಿಗೂ ಗೊತ್ತಾಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಅದು ತಿಳಿದಿದ್ದು. ರಾತ್ರಿ ಇದು ಆಗಿ ಆ ಮಣ್ಣಿನ ಇದರಲ್ಲಿ ಮುಚ್ಕೊಂಡು ಹೋಗಿ 4 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಾವು ಜೀವ ಅಂತರೂ ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಮಗು ಉಳ್ಕೊಂಡಿದೆ. ಮಗು, ಅಜ್ಜಿ, ಜಿಲ್ಲಾಧಿಕಾರಿಗಳು, ನಾವು ಶಾಸಕರು, ಮಾಜಿ ಶಾಸಕರು ಕೂಡ ಇಲ್ಲೇ ಇದ್ದಾರೆ. ಎಲ್ಲ ನಾವು ಒಂದು ದಿವಸ ಮೋರಟಗಿ ತಿವಾರಿ ಅವರು ಇದ್ದಾರೆ. ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಈಗ ನಾವು ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿದಂತೆ 4 ಜನಕ್ಕೆ 20 ಲಕ್ಷ ಹಣ ಬರ್ತದೆ. ಹಣ ದೊಡ್ಡದಲ್ಲ, ಆದರೆ ಆ ಮಗು ಒಂದಿದೆ. ಆ ಮಗುವನ್ನ ಮುಂದೆ ಆದ ಶಿಕ್ಷಣ, ಅವನ ಒಂದು ಬದುಕು ಇದು ಆಗಬೇಕು ಅಂಥೇಳಿ ಆ 20 ಲಕ್ಷವನ್ನು ಏನಿದೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ಶಾಸಕರು ತಿವಾರಿಯವ್ರಿಗೆ ಹೇಳಿದ್ದೀನಿ. ತಿವಾರಿಯವರು ಸ್ಥಳೀಯವಾಗಿ ಇವತ್ತು ದಿವಸ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥವ್ರು, ಊರಿನ ಹಿರಿಯರವರು ಅದನ್ನು ಡೆಪಾಸಿಟ್ ಮಾಡಿ ಆ ಮಗುವನ್ನು ಬಡ್ಡಿಲಿ ಬರುವಂಥದ್ರಲ್ಲಿ ಅವನ ಬದುಕಾಗಬೇಕು ಮತ್ತು ಮುಂದೆ ಅವನ ಶಿಕ್ಷಣ ಇದು ಎಲ್ಲ ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಇದು ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಈಗ ಇಲ್ಲೇ ಸ್ಥಳೀಯವಾಗಿಯೇ ಪೋಸ್ಟ್ ಮಾರ್ಟಮ್ ಮಾಡಿ ಇವತ್ತು ಇದರ ಅಂತಿಮ ಇದನ್ನು ಮಾಡ್ತೀವಿ. ಇದೊಂದು ದುರ್ಘಟನೆ ಇವತ್ತೊಂದು ದಿವಸ ಆಗಬಾರ್ದಾಗಿತ್ತು. ಭಾಳ ದೊಡ್ಡ ಅನ್ಯಾಯ ಇವತ್ತೊಂದು ದಿವಸ ಆ ಕುಟುಂಬದ ಮೇಲೆ ಆಗಿದೆ. ಪಾಪ ಕಾಯಕದಿಂದ ಬಂದಂಥ ಬಡಿಗೇರ ಸಮುದಾಯ ಇವತ್ತೊಂದು ದಿವಸ ದೇವ್ರ ಪೂಜೆಯನ್ನು ಕೂಡ ಇವನ್ನೇ ಮಾಡ್ತಾಯಿದ್ದ ಅಂತ ಹೇಳಿದ್ರು. ಕೆಲವೇ ದಿನಗಳಲ್ಲಿ ಅವನು ಪಾಪ ಶೆಡ್ ಹೊಡ್ಕೊಂಡು ಶಿಫ್ಟು ಆಗ್ತಾಯಿದ್ದ. ಬಾಡಿಗೆಯಲ್ಲಿದ್ದವನು ಶಿಫ್ಟು ಆಗೋದು ಬಹುಶಃ ಇವತ್ತೇ ಆಗ್ಬೋದು ಅಂತ, ಇವತ್ತೇ ಶಿಫ್ಟ್ ಆಗುವಂಥ ಒಂದಿತ್ತು. ಆದರೆ ವಿಧಿ ಇವತ್ತೊಂದು ದಿವಸ ಅವ್ರನ್ನ ಬಲಿ ತಗೊಂಡಿದೆ. ಬಹುಶಃ ಅವರು ಶಿಫ್ಟ್ ಆಗಿದ್ರೆ ಇದು ಆಗ್ತಾ ಇರಲಿಲ್ಲ. ಅದು ನೋಡಿ ಹಂಗೆ ಕಾಲ ಇವತ್ತು ಶಿಫ್ಟ್ ಆಗೋದಿದೆ, ಹಿಂದೆ ಪಂಚಕೊಂಡು ಮಾಡಿಕೊಂಡು ಆಗಿದೆ. ಹೀಗಾಗಿ ಭಾಳ ಒಂದು ನೋವಿನ ಸಂಗತಿ, ಭಾಳ ದೊಡ್ಡ ದುರ್ಘಟನೆ, ಭಾಳ ಅನ್ಯಾಯ ಇವತ್ತೊಂದು ದಿವಸ ಆ ಒಂದು ಕಾಯಕ ಕುಟುಂಬಕ್ಕೆ ಆಗಿದೆ. ನಾವು ದೇವರಲ್ಲಿ ಪ್ರಾರ್ಥಿಸುವುದು ಇವತ್ತೊಂದು ದಿವಸ ಅವುಗಳ ಆತ್ಮಕ್ಕೆ ಶಾಂತಿ ಸಿಗುವ ಜೊತೆಗೆ ಪ್ರಮುಖವಾಗಿ ಆ ಮಗು ಏನಿದೆ ಆ ಮಗುವಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು, ಅದರ ಆ ಮಗುವಿನ ಶಿಕ್ಷಣ, ಅವನು ಜೀವನ, ಇವತ್ತೊಂದು ದಿವಸ ಬದುಕುಳಿದಿದ್ದ ಮಗು ಬಹುಶಃ ಅದೂ ಎಲ್ಲ ಇದ್ದರೆ ಪಾಪ ಅದನ್ನು ಕೂಡ ಇವತ್ತೊಂದು ದಿವಸ ಈ ಒಂದು ದುರ್ಘಟನೆಗೆ ಇದು ಆಗ್ತಿತ್ತು. ಏನೋ ಅಚಾನಕ್ಕಾಗಿ ಅದೊಂದು ಉಳ್ಕೊಂಡಿದೆ. ಹೀಗಾಗಿ ಆ ಮಗುವಿನ ಏಳಿಗೆಗೆ ಸರ್ಕಾರ ಎಲ್ಲ ರೀತಿಯನ್ನು ಪ್ರಯತ್ನ ಮಾಡ್ತದೆ. ಅವಶ್ಯ ಬಿದ್ದರೆ ನಾನು ಅದು ಸರ್ಕಾರದ ಇದನ್ನು ಬಿಟ್ಟು ಮತ್ತು ನಾವು ಕೂಡ ಅದರ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ಮಾಡ್ತೇವೆ. ಚಾಕು ಪ್ಲೀಸ್.